ಸರ್, ಈಗ ರಾಜ್ಯಾದ್ಯಂತ ಮೈಕ್ರೋ ಫೈನಾನ್ಸ್ ಕಡೆ ಜಾಸ್ತಿ ಆಗಿದೆ ಸರ್. ಸಿಎಂ ತವರಲ್ಲೂ ಅನೇಕ ಪ್ರಕರಣಗಳು ಬೆಳಕಿಗೆ ಬಂದಿದೆ. ನಿಜವಾಗಿ ನಾವು ತಗೋತೀವಿ ಅಂತಂದ್ರೂ ಕೂಡ ಕಡಿಮೆ ಆಗ್ತಾ ಇಲ್ಲ. ರಾಜ್ಯದಲ್ಲಿ ಒಂದು ರೀತಿ ಅಜಾಗರೂಕತೆ ಇದೆ. ಕರ್ನಾಟಕ ರಾಜ್ಯ ಬರ್ತಾ ಬರ್ತಾ ನಾವು ಕೇರಳದ ಯಾವ ರೀತಿ ದಿವಾಳಿ ಆಗಿದ್ರಿ, ದಿವಾಳಿ ಅಂಚಿಗೆ ಹೋಗ್ತಾ ಇದ್ರಿ. ಎಲ್ಲ ಇಲಾಖೆಗಳಿಗೂ ಬಡ್ಜೆಟಲ್ಲಿ ಅನುದಾನಗಳು ಮೋರ್ ದೆನ್ 30 to 40% ಕಟ್ ಮಾಡಿದ್ದಾರೆ. ಸೊ ರಾಜ್ಯದಲ್ಲಿ ಈ ರೀತಿ ಒಂದು ಆರ್ಥಿಕ ದುಸ್ಥಿತಿ ಬಂದಿರೋದ್ರಿಂದ ಇದನ್ನ ಲಾಭ ಮಾಡ್ಕೊಳಕ್ಕೋಸ್ಕರ ಈ ಪ್ರೈವೇಟ್ ಫೈನಾನ್ಸ್ಗಳು ತಮಿಳುನಾಡು, ಕೇರಳ, ಬೇರೆ ಬೇರೆ ರಾಜ್ಯದವ್ರು ಬಂದ್ಬಿಟ್ಟು ಇಲ್ಲಿ ದಬ್ಬಾಳಿಕೆ ಮಾಡೋ ಮುಖಾಂತರ ಬಡ್ಡಿ, ಚಕ್ರ ಬಡ್ಡಿ ಆಗ್ತಾ ಇದ್ದಾರೆ. ಅವರು, ನಾನು ಕೇಳಿದೆ ಅವ್ರನ್ನೆಲ್ಲ, ಯಾಕೆ ಇಲ್ಲಿ ತಗೊತೀರಾ, ಬ್ಯಾಂಕ್ಗಳಲ್ಲಿ ಹೋಗಿ, ರಾಜ್ಯ ಸರ್ಕಾರದ ಕೋಆಪರೇಟಿವ್ ಸೊಸೈಟಿಗೆ ಹೋಗಿ ಎಂದು. ಅವ್ರು ಹೇಳಿದ್ರು, ಅಲ್ಲಿ ಕೊಡಲ್ಲ, ನಮಗೆ ಹಣ ಇಲ್ಲ. ಬ್ಯಾಂಕ್ಗಳು ಕೂಡ ಇವತ್ತು ದಿವಾಳಿ ಆಗ್ಬಿಟ್ಟಿದೆ. ರಾಜ್ಯದ ಸಹಕಾರಿ ಬ್ಯಾಂಕ್ಗಳು ಕೂಡ ದಿವಾಳಿ ಅಂತ ಹೆಜ್ಜೆ ಆಗ್ತಾ ಇದೆ. ಯಾಕಂದರೆ ಅದಕ್ಕೂ ಕೂಡ ಸರ್ಕಾರದ ಏನೇನು ಅನುದಾನಗಳು ಕೊಡಬೇಕು ಅದನ್ನು ಕೊಡ್ತಾ ಇಲ್ಲ ಅವರು. ಆ ದೃಷ್ಟಿಯಿಂದ ರಾಜ್ಯ ಸರ್ಕಾರದ ಫೇಲೂರಿಂದ, ಯಾಕೆ ಇದು ಈಗ ಪ್ರೈವೇಟ್ ಫೈನಾನ್ಸ್ ಏನು ಇವತ್ತೇನಾನ ಬಂದಿದೆಯಾ ಕರ್ನಾಟಕಕ್ಕೆ? ಪ್ರೈವೇಟ್ ಫೈನಾನ್ಸ್ ಬಂದು 30-40 ವರ್ಷ ಆಗೋಗ್ಬಿಟ್ಟಿದೆ. ಅವಾಗ ಯಾವಾಗೂ ಇಲ್ದಿದ್ದು ಈಗ ಅವ್ರು ದಬ್ಬಾಳಿಕೆ ಮಾಡ್ತಾ ಇದೆ ಅಂದರೆ ರಾಜ್ಯದಲ್ಲಿ ಏನಾಗ್ತಾ ಇದೆ ಅಂದರೆ ಅವ್ರಿಗೆ ಒಂಥರ ಭಯ ಇಲ್ಲ ಇವಾಗ. ಯಾಕಂದರೆ ಕಾನೂನು ಸುವ್ಯವಸ್ಥೆ ಕುಸಿದೋಗ್ಬಿಟ್ಟಿದೆ. ದಿನನಿತ್ಯ ನಾವು ನೋಡ್ತಾ ಇದ್ದೀರಿ, ಬ್ಯಾಂಕ್ಗಳನ್ನು ದರೋಡೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮಂಗಳೂರು ಆಯಿತು, ಬೀದರ್ ಆಯಿತು, ಮೈಸೂರು ಆಯಿತು, ನೆನ್ನೆನೂ ಕೂಡ ಮತ್ತೊಂದು ಗುಲ್ಬರ್ಗಾದಲ್ಲಾಗಿದೆ. ಗುಲ್ಬರ್ಗಾದಲ್ಲಿ ಒಂದು ವ್ಯಕ್ತಿಯನ್ನು ಕಿಡ್ನಾಪ್ ಮಾಡಿ 2 ಕೋಟಿ ಬೇಡಿಕೆ ಇಟ್ಟಿದ್ದಾರೆ. ಪುಣ್ಯಕ್ಕೆ ನೆನ್ನೆ ನಾನು SP ಮಾತಾಡಿದೆ. ನಾನು SP-ಗೆ ಮಾತಾಡಿ ಇಮಿಡಿಯೇಟಾಗಿ ನೀವು ಅರೆಸ್ಟ್ ಮಾಡಬೇಕು, ಇಮಿಡಿಯೇಟಾಗಿ ಕಂಡುಹಿಡೀರಿ ಅಂತ ಹೇಳಿ, ನಾನು ಇಲ್ಲ ಅಂದರೆ ನಾನು ಹೋರಾಟ ಶುರು ಮಾಡ್ತೀರಿ ಅಂತ ನೆನ್ನೆ ಅವರು SP ಅವರು ಫೋನ್ ಮಾಡಿದರು. ನಾವು ಇಲ್ಲ ಸರ್, ಸಿಕ್ಕಾಕೊಂಡಿದ್ದಾರೆ, ಹಿಡಿದಿದ್ದೀರಿ ಅಂತ ಹೇಳಿದ್ರು. ಅಂದರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಇಲ್ಲದೇ ಇರೋದ್ರಿಂದ ಈ ಪ್ರೈವೇಟ್ ಫೈನಾನ್ಸ್ಗಳು ಇವರು ಗೂಂಡಾಗಳನ್ನು ಬಿಟ್ಬಿಟ್ಟು, ಗೂಂಡಾಗಳನ್ನು ರೌಡಿಗಳಿಗೆ, ಈಗ ರೌಡಿಗಳಿಗೆ ಹಬ್ಬ, ಅವ್ರಿಗೂ ಹಬ್ಬ ಅಲ್ಲ, ಅವ್ರಿಗೂ ಒಂದು ಕೆಲಸ ಸಿಕ್ತು. ಸಿದ್ದರಾಮಯ್ಯನವ್ರು ಬಂದ ಮೇಲೆ ಬೇರೆ ಸರ್ಕಾರಗಳಿದ್ದಾಗ ಗೂಂಡಾಗಳಿಗೆ ಕೆಲಸ ಇರಲಿಲ್ಲ. ಈಗ ಸಿದ್ದರಾಮಯ್ಯನವ್ರು ಬಂದ ಮೇಲೆ ಗೂಂಡಾಗಳಿಗೂ ಒಂದು ಕೆಲಸ ಕೊಟ್ಟಿದ್ದಾರೆ, ಭಾಗ್ಯ, ಗೂಂಡಾಗಳ ಭಾಗ್ಯ. ಆ ಭಾಗ್ಯ ಕೊಟ್ಟಿರೋದ್ರಿಂದ 6ನೇ ಭಾಗ್ಯ ಅವರು ಕೂಡ ಫೀಲ್ಡಿಗೆ ಇಳಿದು ನಿಷ್ಠೆಯಿಂದ ಕಂಪನಿಗಳಿಗೆ ಕೆಲಸ ಮಾಡ್ತಾ ಇದ್ದಾರೆ. ಬಿಜೆಪಿ ಪಕ್ಷ ಅಂದ್ರೆ ಶಿಸ್ತಿನ ಪಕ್ಷ ಅಂತೆಲ್ಲ ಮಾತಿತ್ತು. ಒಂದು ಕಡೆ ವಿಜಯೇಂದ್ರ ಬಣ ವರ್ಸಸ್ ಯತ್ನಾಳ್ ಬಣ, ಮತ್ತೊಂದು ಕಡೆ ಈಗ ಹೊಸದಾಗಿ ರೆಡ್ಡಿ ವರ್ಸಸ್ ರಾಮುಲು ಅಂತ ಶುರುವಾಗಿದೆ ಸರ್. ಏನಾಗ್ತದೆ ಬಿಜೆಪಿ? ಈಗ ನಾನು ನೆನ್ನೆನೂ ಕೂಡ ರೆಡ್ಡಿಯವ್ರ ಹತ್ರ, ಶ್ರೀರಾಮುಲು ಹತ್ರ ಸುಮಾರು 7-8 ಬಾರಿ ಮಾತಾಡಿದ್ದೀನಿ. ಶ್ರೀರಾಮುಲು ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು ತಾಯಿಗೆ ಯಾವತ್ತೂ ದ್ರೋಹ ಬಗೆಯಲ್ಲ ಅಂತ ಹೇಳಿದ್ದಾರೆ. ರೆಡ್ಡಿಯವ್ರಿಗೂ ಮಾತಾಡಿದ್ದೀನಿ, ಇಲ್ಲ ಇದನ್ನು ಇಲ್ಲಿಗೆ ಮುಕ್ತಾಯ, ಅವರು ಮಾತಾಡಿದ್ದು ಕೇಳಿದ್ದೀನಿ ಅಷ್ಟೇ, ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ಅಂತ ಹೇಳಿದ್ದಾರೆ. ನನಗನ್ಸ್ತೈತೆ, ನಾನು ನೆನ್ನೆ ಬರೋಕ್ಕೆ ಹೇಳಿದ್ದೆ, ಶ್ರೀರಾಮುಲು ಅವರ ರಿಲೇಷನ್ ಯಾರೋ ತೀರೋಗಿದ್ದಾರೆ, ಅದಕ್ಕೋಸ್ಕರ ಬಂದಿಲ್ಲ. ನನಗನ್ಸ್ತೈತೆ ನಾಳೆ ನಾಡೋದ್ರಲ್ಲಿ ಶ್ರೀರಾಮುಲು ಅವರು ಬೆಂಗಳೂರು ಬರ್ತಾರೆ. ಬೆಂಗಳೂರು ಬಂದ ತಕ್ಷಣ ಅವ್ರ ಜೊತೆ ಕೂತು ಮಾತಾಡಿ ಆರಾಮ್ಸೆ ಇದು ಸೌಹಾರ್ದತವಾಗಿ ಬಗೆಹರಿತತೆ. ನಿಮಗೂ ಗೊತ್ತಿದೆ, ರೆಡ್ಡಿ ಮತ್ತು ಶ್ರೀರಾಮುಲು ಒಂಥರ ಒಂದೇ ಜೀವ 2 ದೇಹ ಇದ್ದಂಗೆ. ಏನೋ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇರ್ಬೋದು, ಅದರಿಂದ ಆಗಿದೆ. ಅದನ್ನು ಜೋಡಣೆ ಮಾಡೋ ಕೆಲಸವನ್ನು ಪಾರ್ಟಿ ನಾವು ಮಾಡ್ತೀರಿ, ಆ ಗೊಂದಲವನ್ನು ಬಗೆಹರಿಸ್ತೀರಿ. ಸಿದ್ದರಾಮಯ್ಯನವರು ಮೂಡ ಪ್ರಕರಣ ನಾಳೆ ಕೋರ್ಟ್ನಲ್ಲಿ ವಿಚಾರಣೆಗೆ ಬರ್ತಾ ಇದೆ, CBI ಕೊಡೋದು. ಅಲ್ಲ, ಈಗ ನಾವು ಹೋರಾಟ ಮಾಡಿದ್ದು CBI ಕೊಡಬೇಕು ಅಂತೇಳಿ. ಮೂಡ ಹಗರಣ ಈ ರಾಜ್ಯದಲ್ಲಿ ಅತಿ ದೊಡ್ಡ ಹಗರಣ. ಎಲ್ಲರೂ 14 ಸೈಟು, 14 ಸೈಟ್ ಅಲ್ಲ, ಇದು ಸುಮಾರು 1500-1600 ಸೈಟು, 3,000-4,000 ಕೋಟಿ. ಈಗಾಗಲೇ ED ಅವರು 300-400 ಕೋಟಿ ಆಸ್ತಿಗಳನ್ನು ಮುಟ್ಗೋಲು ಹಾಕ್ಕೊಂಡಿದ್ದಾರೆ. ಯಾಕೆ ಲೋಕಾಯುಕ್ತರು ಮುಟ್ಗೋಲು ಹಾಕ್ಕೊಳ್ಳಲಿಲ್ಲ? ED ಅವ್ರು ಬಂದು ಮುಟ್ಗೋಲು ಹಾಕ್ಕಂತಾರೆ ಅಂದರೆ ಅವರೆಲ್ಲೋ ಇರೋರು. ನೀವು ಇಲ್ಲೇ ಇದ್ದು ನೀವು ಮುಟ್ಗೋಲು ಹಾಕೋಣಕ್ಕೆ ನಿಮ್ಮ ಕೈಲಿ ಶಕ್ತಿ ಇಲ್ಲ ಅಂತ ಹೇಳಿದ್ರೆ ನೀವು ಕೇಸನ್ನು ಹೆಂಗೆ ತನಿಖೆ ಮಾಡ್ತಾ ಇದ್ದೀರಾ ಅಂತ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ಅಂದರೆ ಸುಮ್ಮನೆ ಕಾಟಾಚಾರಕ್ಕೆ ಲೋಕಾಯುಕ್ತ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಯಾಕೆಂದರೆ ಅವ್ರಿಗೂ ಮುಂದೆ ಪ್ರಮೋಷನ್ ಬೇಕು, ಬಡ್ತಿ ಬೇಕು, ಟ್ರಾನ್ಸ್ಫರ್ ಬೇಕು. ಅದಕ್ಕೆ ಯಾಕೆ ರಿಸ್ಕ್ ಅಂತಾರೆ. ಅದಕ್ಕೆ ಪೊಲೀಸರು ಇಲ್ಲಿ ಕೈ ಕಟ್ಕೊಂಡು ಕೂತಿದ್ದಾರೆ. ನೀವು ನೋಡಿದ್ದೀರಾ, ಸಿದ್ದರಾಮಯ್ಯನವರು TPಯಲ್ಲಿ ಅವರು 1 ಗಂಟೆಗೆ ಹೋಗ್ತಾರೆ, 2 ಗಂಟೆಗೆ ಬರ್ತಾರೆ. ಈಗ ಫಿಕ್ಸೇ ಮಾಡ್ಕೊಂಬಿಟ್ಟಿದ್ರು.
ಅಂದರೆ ಏನು ತನಿಖೆ ಅಂದರೆ ಏನು ಹೋಗಿ ಅತ್ತೆ ಮನೆನಾ ವಾಪಸ್ ಹೋಗಿ ವಾಪಸ್ ಬರೋಕ್ಕೆ, ಮನೆಗಳ ಹತ್ರ ಹೋಗಿ ಅವ್ರ ಹತ್ರ ಸ್ಟೇಟ್ಮೆಂಟ್ಗಳು ಮಾಡೋದು ಎಂದನ ಕೇಳಿದ್ದಾರೆ ಇತಿಹಾಸದಲ್ಲಿ. ಅದರಿಂದ 100% ಡೌಟೇ ಇಟ್ಕೊಂಬೇಡಿ. ಅವರು ಎಲ್ಲರೂ ಮಾಡಿರೋದು ಅಲ್ಟಿಮೇಟ್ ಸಿಗೋದು ಯಾರು? ಅಧಿಕಾರಿಗಳು. ಅಲ್ಟಿಮೇಟಾಗಿ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ, ಪೊಲೀಸರು ತಪ್ಪು ಮಾಡಿದ್ದಾರೆ, IAS ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ, ರೆವಿನ್ಯೂ ತಪ್ಪು ಜಾರ್ಗಂತಾರೆ ಅಷ್ಟೇ. ಇಷ್ಟೇ ಅದರಲ್ಲಿ ರಿಪೋರ್ಟಲ್ಲಿ ಬರೋದು. ಬರೆದು ಮಾಡ್ಕೊಳ್ಳಿ, ಹೇಳಿರ್ತೀನಿ. ಖೋಖೋ ಪ್ಲೇಯರ್ಸ್ ಸರ್ ನಮಗೆ ಏನು ಗೌರ್ಮೆಂಟ್ ಇಂದ ಕೊಟ್ಟಿರೋ 5 ಲಕ್ಷ ಬೇಡ, ಮಹಾರಾಷ್ಟ್ರ ಗೌರ್ಮೆಂಟ್ ಬೇರೆ ಗೌರ್ಮೆಂಟ್ ಕೊಟ್ಟಂತ ರೀತಿಯಲ್ಲೇ ನಮಗೆ ಕೊಡ್ಲಿ ಅನ್ನುವಂತ ಮಾತುಗಳನ್ನ ಆಡಿದ್ದಾರೆ ಸರ್, ರಿಜೆಕ್ಟ್ ಮಾಡಿದ್ದಾರೆ. ನಾನು ಹೇಳೋದು ಖೋಖೋ ಪ್ಲೇಯರ್ಸ್ ಕ್ಯಾಪ್ಟನ್ಸ್ ಇರ್ತಾರೆ, ದಯವಿಟ್ಟು ನಾನು ಸರ್ಕಾರದ ಪರವಾಗಿ ಕೇಳ್ಕೊಂತೀನಿ. ಯಾರಿಗೆ? ಸಿದ್ದರಾಮಯ್ಯನ ಪರವಾಗಿ. ಕೊಟ್ಟಿರೋದನ್ನ ದಯವಿಟ್ಟು ತಗೊಂಬಿಡಿ. ಸರ್ಕಾರ ಪಾಪರ್ ಆಗಿದೆ, ಅವ್ರಿಗೆ ಪೇಪರ್ ತಗೊಳಕ್ಕೂ ಕಾಸಿಲ್ದ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಪಾಪರ್ ಆಗಿರೋ ಸರ್ಕಾರದ ಹತ್ರ ನೀವು ಯಾಕೆ ಕೇಳಕ್ಕೆ ಹೋಗ್ತೀರಾ? ಮುಂದೆ BJP ಸರ್ಕಾರ ಬರ್ತೈತೆ. ನಾವು ಬಂದಾಗ ನಮ್ಮ ಈ ಕಬಡ್ಡಿ, ಖೋಖೋ ಇವೆಲ್ಲ ಕೂಡ ಗ್ರಾಮೀಣ ಆಟಗಳು. ನಾನು ಕೂಡ ಕಬಡ್ಡಿ ಪ್ಲೇಯರ್. ಇದಕ್ಕೆ ಉತ್ತೇಜನ ಕೊಟ್ಟೇ ಕೊಡ್ತೀರಿ. ಈಗ ಸಿದ್ದರಾಮಯ್ಯನವರು ಪಾಪರ್ ಆಗಿರೋದ್ರಿಂದ, ಖಜಾನೆ ಖಾಲಿ ಆಗಿರೋದ್ರಿಂದ ಅವ್ರ ಶಕ್ತಿ ಇರೋದು ಅಷ್ಟು ಕೊಟ್ಟಿದ್ದಾರೆ ಅಷ್ಟೇ. ಮಹಾರಾಷ್ಟ್ರದಲ್ಲಿ ಸಮೃದ್ಧಿ ಇದೆ, ಅದಕ್ಕೋಸ್ಕರ ಅವ್ರು ಜಾಸ್ತಿ ಕೊಟ್ಟಿದ್ದಾರೆ. ಮಧ್ಯಪ್ರದೇಶದಲ್ಲಿ ಸಮೃದ್ಧಿ ಇದೆ, ಬೇರೆ ಬೇರೆ ರಾಜ್ಯದಲ್ಲಿ ಅವರು ಸ್ಪೋರ್ಟ್ಸ್ ಮ್ಯಾನ್ಗಳಿಗೆ ಎನ್ಕರೇಜ್ ಮಾಡ್ತಾರೆ. ನಮ್ಮಲ್ಲಿ ಪಾಪರ್ ಆಗಿರೋದ್ರಿಂದ, ದಿವಾಳಿ ಆಗಿರೋದ್ರಿಂದ ಈ ವರ್ಷನೂ ಕೂಡ 1,05,000 ಕೋಟಿ ಸಾಲ ಮಾಡಬೇಕು ಈ ವರ್ಷ. DK ಶಿವಕುಮಾರ್ ಅರ್ಜಿ ಹಾಕೊಂಡು ಅವ್ರಿಗೆ ಗೊತ್ತಲ್ಲ, ಕೇಂದ್ರ ಸರ್ಕಾರ 94,000 ಕೋಟಿ ಕೊಡ್ಬೇಕಂತೆ ಇವ್ರಿಗೆ ಬೆಂಗಳೂರು ಅಭಿವೃದ್ಧಿ. ಯಾಕೆ? ನೀನು ಮನಮೋಹನ್ ಸಿಂಗ್ ಇದ್ದಾಗ ಎಷ್ಟು ತಗೊಂಬಂದೆಪ್ಪ ನೀನು? 10 ವರ್ಷ ಇದ್ರಲ್ಲ ಮನಮೋಹನ್ ಸಿಂಗ್, ಅವಾಗ ಎಷ್ಟು ತಗೊಂಬಂದಿದ್ದೆ ನೀನು? ಲೆಕ್ಕ ಕೊಡು. ಅವಾಗೇನು ತಗೊಂಬರ್ದಿರೆ ಇವಾಗ ಮೋದಿ ಬಂದ್ಮೇಲೆ ದುಡ್ಡು ಬೇಕು, ಮೋದಿ ಬಂದ್ಮೇಲೆ ದುಡ್ಡು ಬೇಕು. ನಿಮ್ಮ ಮನಮೋಹನ್ ಸಿಂಗ್ ಇದ್ದಾಗ ಯಾಕೆ ದುಡ್ಡು ತರಲಿಲ್ಲ ನೀವು? ಕರ್ನಾಟಕದ ಅಭಿವೃದ್ಧಿಗೆ ತರಲೇ ಇಲ್ಲ. ಈಗ ದೊಡ್ಡದಾಗಿ ಏನು ಮೋದಿಯವರು ದುಡ್ಡು ಕೊಡೋಕೆ, ಯಾಕೆಂದರೆ ಬಡ್ಜೆಟಲ್ಲಿ ಅವರು ಸಾಲ ಮಾಡಿ ದಿವಾಳಿ ಆಗುವಂಥ ಪರಿಸ್ಥಿತಿಯ ಬಡ್ಜೆಟ್ಟು ಈ ಸರಿ ಮಣ್ಣೆ. ಅದಕ್ಕೆ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬೆಂಗಳೂರು ಅರಮನೆ ಜಾಗದ ವಿಚಾರವಾಗಿ ಏನು ಅರಮನೆ ರಾಜವಂಶದ ಟಾರ್ಗೆಟ್ ಆಗ್ತಾ ಇದೆ ನೋಡಿ. ಸಿದ್ದರಾಮಯ್ಯನವರು ಯಾವತ್ತು ಅಧಿಕಾರ ಸಿಕ್ಕಿದೆಯೋ ಆಗ್ಲೂ ಕೂಡ ಅವರು ಅರಮನೆ ಆಸ್ತಿಯನ್ನು ಕಬಳ ಅಲ್ಲ, ಸರ್ಕಾರದ ಆದೇಶದ ಮೇಲೆ ಅದನ್ನು ಸರ್ಕಾರಕ್ಕೆ ತಗೋಂತ ಕೆಲಸವನ್ನು ಮಾಡಿದ್ರು. ಅವ್ರಿಗೆ ಬೇರೆ ರಾಜ್ಯಗಳಲ್ಲೂ ರಾಜರ ಆಡಳಿತ ಇತ್ತು, ಅಲ್ಲೆಲ್ಲ ಹೇಗೆ ನಡೆದಿದೆ ಅದನ್ನು ನೋಡಬೇಕಲ್ಲ. ಇಲ್ಲಿ ಈ ರಾಜವಂಶ ಏನಿದ್ದಾರೆ ಇವರು ಕರ್ನಾಟಕದ ಸೇವೆ ಮಾಡಿರುವಂಥವ್ರು. KRS ಅನ್ನು ಕಟ್ಟಿದ್ದಾರೆ, ನಮ್ಮ ಕಬ್ಬು ಕಾರ್ಖಾನೆಯನ್ನು ಮಾಡಿದ್ದಾರೆ, ಸೋಪ್ ಕಾರ್ಖಾನೆಯನ್ನು ಮಾಡಿದ್ದಾರೆ. ಒಳ್ಳೆ ಕೆಲಸ ಮಾಡಿರುವಂಥ ಒಂದು ವಂಶ ಇದು ಇರೋರು ವಂಶದವರು. ಸಿದ್ದರಾಮಯ್ಯನವ್ರು ಮೊದಲಿಂದನೂ ಅಷ್ಟೇ, ಅವ್ರಿಗೆ ಕಿರುಕುಳ ಕೊಟ್ರೆ ನೆಮ್ಮದಿ. ಈ ಮೈಸೂರು ಒಡೆಯರಿಗೆ ಕಿರುಕುಳ ಕೊಟ್ಟರೆ ಅವ್ರಿಗೆ ನೆಮ್ಮದಿ. ಟಿಪ್ಪುಗೆ ಹೆಸರು ಹೇಳಿದ್ರೆ ಏನು ಪಟ 10,000 ಕೋಟಿ ಬೇಕಾ ತಗೊಳ್ಳಿ. ಟಿಪ್ಪು ಹೆಸರು ಹೇಳಿದ್ರೆ 10,000 ಕೋಟಿ ಕೊಡ್ತಾರೆ. ಮುಲ್ಲಾಗಳಿಗೆ 1,000 ಕೋಟಿ ರಿಲೀಸ್, ಟಿಪ್ಪುಗೆ ಜಯಂತಿ ರಿಲೀಸು, ಟಿಪ್ಪು ಜಯಂತಿಗೆ ಹಣ, ಇಡೀ ರಾಜ್ಯದಲ್ಲಿ ಟಿಪ್ಪು ಜಯಂತಿ ಹಣ. ಡ್ಯಾಮ್ ಕಟ್ದವ್ರು ಏನು ಟಿಪ್ಪು ಡ್ಯಾಮ್ ಕಟ್ದ? ಮತಾಂತರ ಮಾಡಿದವನು ಅವನು. ಮೈಸೂರು ರಾಜಮನೆತನ ಟಾರ್ಗೆಟ್ 100% ಇಸ್ ಎ ಟಾರ್ಗೆಟ್ ಪಾಲಿಟಿಕ್ಸ್. ಸಿದ್ದರಾಮಯ್ಯ ಈಸ್ ಡೂಯಿಂಗ್ ಟಾರ್ಗೆಟ್ ಪಾಲಿಟಿಕ್ಸ್. ಧನ್ಯವಾದ. ಓಲೈಕೆ ಅಲ್ಲಪ್ಪ, ಅಧಿಕಾರಿಗಳ ಮೇಲೆ ಆಪಾದನೆ ಆಗ್ತಾರೆ. ಈಗ ಅದು ಅಧಿಕಾರಿಗಳಿಗೇನು ಪ್ರಮೋಷನ್ ಬರಬೇಕು, ಟ್ರಾನ್ಸ್ಫರ್ ಆಗಬೇಕು. ಅದಕ್ಕೋಸ್ಕರ ಅವರು ನಿಸ್ಸಹಾಯಕರಾಗಿ ಸಿದ್ದರಾಮಯ್ಯ ಏನು ಹೇಳ್ತಾರೋ ಅದನ್ನು ಬರೀತಾರಷ್ಟೆ. ಇದು ನಿಷ್ಪಕ್ಷವಾದಂಥ ತನಿಖೆ ಆಗಲ್ಲ. ಕೋರ್ಟ್ ಏನು ಹೇಳಿದೆ, ನಿಷ್ಪಕ್ಷವಾದ ತನಿಖೆ ಮಾಡಬೇಕು ಅಂತ. ಇಲ್ಲಿ ನಿಷ್ಪಕ್ಷವಾದಂಥ ತನಿಖೆ ಆಗಲ್ಲ. ಗ್ಯಾರಂಟಿ ಅವರು ಸಿದ್ದರಾಮಯ್ಯನವರ ಬಚಾವ್ ಮಾಡುವಂಥ ಒಂದು ವರದಿಯನ್ನು ಕೊಡ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.